ಬಿಜೆಪಿ ಭರ್ಜರಿ ತಂತ್ರವೊಂದನ್ನು ಹೂಡಿದೆ. ಎಲ್ಲ ಅಂದುಕೊಂಡಂತೆ ಆದರೆ ಸ್ಟಾರ್ ನಟರೊಬ್ಬರನ್ನ ಸೆಳೆದು ತನ್ನ ಪಕ್ಷ ಬಲಪಡಿಸಲು ನರೇಂದ್ರ ಮೋದಿ ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ಏನದು ಸ್ಟೋರಿ, ಬನ್ನಿ ನೋಡೋಣ. ತೆಲಂಗಾಣದಲ್ಲಿ ಕೇಸರಿ ಸೇನೆಗೆ ನಾಯಕರ ಕೊರತೆ. ಮೆಗಾಸ್ಟಾರ್ ಚಿರಂಜೀವಿ ಸೆಳೆಯಲು ಬಿಜೆಪಿ ಸಿದ್ಧತೆ. ಆಂಧ್ರದಲ್ಲಿ ಗೆದ್ದು ಬೀಗಿದ್ದ ಚಂದ್ರಬಾಬು ನಾಯ್ಡು ಪವನ್ ಕಲ್ಯಾಣ್ ಪ್ರಮಾಣ ವಚನ ಸ್ವೀಕರಿಸಬೇಕಿತ್ತು. ಎನ್ಡಿಎ ಅಧಿನಾಯಕ ಮೋದಿಯವರನ್ನ ಮಿತ್ರರು ಆಹ್ವಾನಿಸಿದ್ರು. ಅಂದು ಪ್ರಮಾಣ ವಚನಕ್ಕಿಂತ ಹೆಚ್ಚಾಗಿ ಮೋದಿಯ ಒಂದು ನಡೆ ಭಾರಿ ಅಚ್ಚರಿಯನ್ನ ಮೂಡಿಸಿತ್ತು. ಅದು ಇದೇ ನೋಡಿ. ಮೋದಿ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ದೆಹಲಿಯಲ್ಲಿ ಸಚಿವ ಕಿಶನ್ ರೆಡ್ಡಿ ಮನೆಯಲ್ಲಿ ಸಂಕ್ರಾಂತಿ ಆಚರಿಸಿದ್ರು. ಆ ಸಂಭ್ರಮಕ್ಕೆ ಚಿರಂಜೀವಿ ಪಿವಿ ಸಿಂಧೂರನ್ನ ಆಹ್ವಾನಿಸಿದ್ರು. ಆಗ್ಲೇ ಚಿರಂಜೀವಿ ಬಿಜೆಪಿ ಸೇರಬಹುದಾ ಅಂತ ಅನುಮಾನ ಮೂಡಿತ್ತು. ಊಟ ಮೇಸ್ತ್ರಿಗೆ ನರೇಂದ್ರ ಮೋದಿ ಟೀಮ್ ಗಾಳ. ತೆಲುಗು ಚಿತ್ರರಂಗದ ಸೂಪರ್ ಸ್ಟಾರ್ ಚಿರಂಜೀವಿ ಮತ್ತೆ ರಾಜಕೀಯಕ್ಕೆ ಬರಬಹುದು, ಬಿಜೆಪಿ ಸೇರಬಹುದು ಎಂಬ ಗುಲ್ಲೆದಿದೆ. ಅಷ್ಟೇ ಅಲ್ಲ, ಮೆಗಾಸ್ಟಾರ್ ನನ್ನ ಮೋದಿ ತಮ್ಮ ಸಂಪುಟಕ್ಕೆ ಸೇರಿಸಿಕೊಳ್ಳಬಹುದು ಎಂದು ಹೇಳಲಾಗ್ತಿದೆ. ಮೋದಿ ನಡೆ ಹಿಂದೆ ತೆಲಂಗಾಣದಲ್ಲಿ ಕಮಲ ಅರಳಿಸುವ ತಂತ್ರ ಅಡಗಿದೆ ಎನ್ನಲಾಗ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ರಾಜ್ಯ ಬಿಜೆಪಿ ಮನೆಯೊಂದು ಮೂರು ಬಾಗಿಲಾಗಿದೆ. ವಿಜಯೇಂದ್ರ ವಿರುದ್ಧ ಬಂಡೆದ್ದ ರೆಬಲ್ಸ್ ಟೀಮ್ ದೆಹಲಿ ಅಂಗಳ ತಲುಪಿದೆ. ಯತ್ನಾಳ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬಿಎಸ್ವೈ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ರಿಪೋರ್ಟ್. ಯತ್ನಾಳ್ ಟೀಮ್ ವಿರುದ್ಧ ರೇಣುಕಾ ಅಬ್ಬರ. ವಿಜೇಂದ್ರ ವಿರುದ್ಧ ಬಿಜೆಪಿ ಅತೃಪ್ತರ ಸಮರ. ಪಕ್ಷದಲ್ಲಿ ಎಷ್ಟೇ ಸಮಸ್ಯೆ ಇದ್ರೂ ಕೂಡ ಆ ಪಕ್ಷದ ನಾಯಕರು ಪರಸ್ಪರ ಬೈದಾಡಿಕೊಳ್ಳಲ್ಲ. ಆದರೆ ರಾಜ್ಯ ಬಿಜೆಪಿಯಲ್ಲಿ ಒಬ್ಬರಿಗೊಬ್ಬರು ಬೈದಾಡಿಕೊಂಡು ಪಾರ್ಟಿ ಮಾನವನ ಹರಾಜ್ ಹಾಕ್ತಿದ್ದಾರೆ. ವಿಜಯೇಂದ್ರನ ಕರ್ಮಕಾಂಡಗಳು ಬಹಳ ಇವೆ. ಯತ್ನಾಳ್ ಕರ್ಮಕಾಂಡ ಬಿಚ್ಚಿಟ್ಟ ರೇಣುಕಾಚಾರ್ಯ. ಎಲ್ಲಿಗೆ ಹೋಗಿ ಅಂತ ಹೇಳಿದ್ರಿ? ಬಂಡವಾಳ ಬಿಚ್ಚಲಕ್ಕೇನ್ರಿ, ಅದು ಓಪನ್ ಬಂಡವಾಳ ಇದನ್ನೇ ಫೈಲೇ ಇತ್ತು ಅಂತ ನಕಲಿ ಸಹಿ ಮಾಡ್ಯಾನ ಅವರಪ್ಪಂದು. ವಿಜಯೇಂದ್ರನ ಕರ್ಮಕಾಂಡಗಳು ಭಾಳ ಅದಾವೆ, ಹಲ್ಕ ಕೆಲಸಗಳು ಭಾಳ ಅದಾವೆ. ಅವೆಲ್ಲ ಬಹಿರಂಗ ಆಗ್ಬೇಕು. ಇಂಥ ರಾಜ್ಯಾಧ್ಯಕ್ಷ ಆಗ್ಲಿಕ್ಕೆ ಮಾದರಿ ಅಲ್ಲ ಅವನು. ಈ ಇಫ್ತಿಯಾರ್ ಕೂಟ ಅಂತಾರಲ್ಲ, ಅಲ್ಲ, ಆ ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿ ಇಫ್ತಿಯಾರ್ ಕೂಟ ರೆಡಿ ಮಾಡಿಸಿ ಇವರು ಅವರಿಗೆ ಕಬಾಬು, ಚಿಕನ್ನು, ಬಿರಿಯಾನಿ ತಿನ್ನಿಸಿದ್ದು ಫೋಟೋಗಳು ನಮ್ಮ ಹತ್ರ ಅದಾವ. ಅಸಲಿಗೆ ಬಿಜೆಪಿ ಪಕ್ಷವನ್ನ ಕಟ್ಟಿ ಬೆಳೆಸಿದ್ಯಾರು? ನನ್ನಂತೂ ಸತತವಾಗಿ ತಿಳ್ಕೊತ ಬಂದಿರಿ ಯಡಿಯೂರಪ್ಪ, ನಿನ್ನ ಮಗನ ಸಲುವಾಗಿ, ನಿನ್ನ ಸಲುವಾಗಿ. ನಾ ಕೇಂದ್ರ ಮಂತ್ರಿ ಅವಾಗ ವಾಜಪೇಯಿ ಇದ್ದಾಗ ನಿನಗೆ ಒಟ್ಟ ಯಡಿಯೂರಪ್ಪಗಂತರೂ ನಾನು ನೋಡಿದ್ರೆ ಕಸಿ ನೋಡ್ಬೇಕು ಅವ್ನ ಮುಖ. ನಮ್ಮ ಯಡಿಯೂರಪ್ಪ ಅಂತ ಎಷ್ಟು ಜನ ತಿಳ್ಕೊತ ಹೋಗೋರು. ಈಗ ನಿಮ್ಮ ಮಗ ಅಂತೂ ಎಲ್ಲರಿಗೂ ಏನು ಬೇಕಾದಂಗೆ ಮಾತಾಡ್ತಾರೆ. ಯಡಿಯೂರಪ್ಪನ ಬಗ್ಗೆ ಮಾತಾಡ್ತಾರೆ ಅಂದರೆ ಇವ್ರನ್ನ ಜನ್ಮಕ್ಕೆ ನಾಚಿಕೆ ಆಗ್ಬೇಕು. ಇವತ್ತು ದಿಲ್ಲಿಂದ ಬಿಟ್ಟು ಬಂದು ಮರ್ಯಾದೆ ಪಕ್ಷದ ಜೊತೆಗಿರಿ ಅಂತ ಹೇಳ್ತೀನಿ ನಾನು. ಕುಟುಂಬ ರಾಜಕೀಯ ಮಾಡ್ತಿರೋದು ಯಾರು? ಯಡಿಯೂರಪ್ಪ ಪಾರ್ಲಿಮೆಂಟರಿ ಮೆಂಬರು, ದೊಡ್ಡ ಮಗ ಮೆಂಬರ್ ಆಫ್ ಪಾರ್ಲಿಮೆಂಟು, ಸಣ್ಣ ಮಗ MLA. ಭಿಕ್ಷೆ, ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ಆದಂತಹ MLA. ವಿಧಾನಸೌಧ ಕಟ್ಟಿ ಹತ್ಬೇಕಾದ್ರೆ DK ಶಿವಕುಮಾರ್ ಆಶೀರ್ವಾದದಿಂದ ಎತ್ತಿದ್ದಾನೆ. ಯಾರು? ವಿಜಯೇಂದ್ರ. ಮತ್ತು ರಾಜ್ಯಾಧ್ಯಕ್ಷ ಕರೆದ್ರೆ ಬಿಟ್ಟರೆ ಗೊತ್ತಿಲ್ಲ. ಇವತ್ತು ರಾಜ್ಯಾಧ್ಯಕ್ಷ ನೀವೇ, ಮತ್ತು ಇಡೀ ನಿಮ್ಮ ಕುಟುಂಬಕ್ಕೆ ಸಿಕ್ಕೈತೆ. ಅದಕ್ಕೆ ನಾವು ಕುಟುಂಬ ರಾಜಕಾರಣ ಅಂತೀವಿ. ಕುಟುಂಬ ರಾಜಕಾರಣ ಅಂತ ಅದಕ್ಕೆ ಹೇಳಿದ್ನಲ್ಲ, ಅವ್ರ ಮಗ ಸರ್ಕಾರಿ ಸಮಾರಂಭಗಳು ಯಾರೋ ಪುಣ್ಯಾತ್ಮಕ 100 ವರ್ಷ ಕಟ್ಟಿದ್ದ ಸಿದ್ದೇಶ್ವರ ಸಂಸ್ಥೆ ಕಬ್ಜಾ ಮಾಡ್ಕೊಂಡು ಅವ್ರ ಮಗನ ಡೈರೆಕ್ಟ್ ಮಾಡಿದ್ರು. ಮತ್ತು ಅವ್ರ ಹೆಂಡತಿ ಮಗನ ಸಿದ್ಧಿಸಿದ್ದಕ್ಕೆ ಡೈರೆಕ್ಟ್ರು. ಬಿಜೆಪಿಗೆ ಕೂತು ತಂದಿರೋ ನಾಯಕರು ಯಾರು? ಅಂದ್ರೆ ದುಡ್ಡು ಇರ್ಬೋದು, ನಿನ್ನ ಬಳಿ ಒಳ್ಳೆಯ ಗುಣ ಇಲ್ಲ, ಕ್ಯಾರೆಕ್ಟರ್ ಲೆಸ್ ಅದಿ, ಭ್ರಷ್ಟ ಅದಿ. ನೀನು ಒಬ್ಬ ನಮ್ಮ ಪಕ್ಷಕ್ಕೆ ಒಬ್ಬ ದೊಡ್ಡ ಒಂದು ಕುತ್ತಿದೆ. ಆದರೆ ಯಡಿಯೂರಪ್ಪನವರು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕಂತ ಒಂದೇ ಕಾರಣಕ್ಕೆ ಬಿಜೆಪಿ ವಾಪಸ್ ಬಂದು ಪಕ್ಷವನ್ನು ಇವತ್ತು ಸದೃಢಗೊಳಿಸ್ಯಾರ. ಎಷ್ಟು ಹೋರಾಟಗಳು, ಪಾದಯಾತ್ರೆಗಳು, ಜೈಲು ಅನುಭವಿಸಿದ ಯಡಿಯೂರಪ್ಪನವರು. ಯಡಿಯೂರಪ್ಪನ ಬಗ್ಗೆ ಮಾತಾಡ್ತಾರೆ ಅಂದರೆ ಇವ್ರನ್ನ ಜನ್ಮಕ್ಕೆ ನಾಚಿಕೆ ಆಗ್ಬೇಕು. ಬಿಜೆಪಿ ರಾಜ್ಯಾಧ್ಯಕ್ಷರಾಗ್ತಾರ ಶ್ರೀರಾಮುಲು? ಏನನ್ನ ಆಕಸ್ಮಿಕವಾಗಿ ಏನನ್ನ ಅನ್ಕೊಂಡ್ರೆ ಬದಲಾವಣೆ ಮಾಡ್ಬೇಕನ್ನಂತ ಅವಕಾಶ ಬಂದ್ರೆ ನಾನು ಖಂಡಿತವಾಗಿ ಅವರ ಆಶೀರ್ವಾದದಿಂದ ಅವ್ರ ಕುಟುಂಬದಲ್ಲಿ ಒಬ್ಬನಾಗಿ
ಯಾಕಂದ್ರೆ ನಮ್ಮ ತಮ್ಮನವರು ವಿಜೇಂದ್ರ ಅವರು ಮಾಡಿದಾರ. ಹಂಗಾಗಿ ನಾನು ಅವ್ರಕಿನ ವಯಸ್ಸಿನಲ್ಲಿ ದೊಡ್ಡವನಾಗಿರೋ ಕಾರಣ ಯಡಿಯೂರಪ್ಪರ ಆಶೀರ್ವಾದದಿಂದ ನಾನು ಪಾರ್ಟಿ ಅವಕಾಶವನ್ನು ಮಾಡಿಕೊಟ್ರೆ, ರಾಜ್ಯಾಧ್ಯಕ್ಷರು ಆಗ್ಬೇಕು ರಾಮ್ಲು ಅವರಿಂದೇಳಿ ಅವಕಾಶ ಮಾಡಿಕೊಟ್ರೆ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿದ್ದಂತ 224 ಕ್ಷೇತ್ರದಲ್ಲಿ ಸಂಘಟನೆ ಮಾಡ್ತೀನಿ. ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ಬಣ, ವಿಜಯೇಂದ್ರ ಬಣ, ತಟಸ್ಥ ಬಣಗಳು ಸೃಷ್ಟಿಯಾಗಿದ್ದು ಅವುಗಳ ಕಚ್ಚಾಟ ಪಕ್ಷಕ್ಕೆ ದೊಡ್ಡ ತಲೆನೋವಾಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಜೆಪಿ ಭರ್ಜರಿ ತಂತ್ರವೊಂದನ್ನು ಹೂಡಿದೆ. ಎಲ್ಲ ಅಂದುಕೊಂಡಂತೆ ಆದರೆ ಸ್ಟಾರ್ ನಟರೊಬ್ಬರನ್ನ ಸೆಳೆದು ತನ್ನ ಪಕ್ಷ ಬಲಪಡಿಸಲು ನರೇಂದ್ರ ಮೋದಿ ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ಏನದು ಸ್ಟೋರಿ, ಬನ್ನಿ ನೋಡೋಣ. ಪವರ್ ಸ್ಟಾರ್ ತೆಲಂಗಾಣದಲ್ಲಿ ಕೇಸರಿ ಸೇನೆಗೆ ನಾಯಕರ ಕೊರತೆ. ಮೆಗಾಸ್ಟಾರ್ ಚಿರಂಜೀವಿ ಸೆಳೆಯಲು ಬಿಜೆಪಿ ಸಿದ್ಧತೆ. ಆಂಧ್ರದಲ್ಲಿ ಗೆದ್ದು ಬೀಗಿದ್ದ ಚಂದ್ರಬಾಬು ನಾಯ್ಡು, ಪವನ್ ಕಲ್ಯಾಣ್ ಪ್ರಮಾಣ ವಚನ ಸ್ವೀಕರಿಸಬೇಕಿತ್ತು. ಎನ್ಡಿಎ ಅಧಿನಾಯಕ ಮೋದಿಯವರನ್ನ ಮಿತ್ರರು ಆಹ್ವಾನಿಸಿದ್ರು. ಅಂದು ಪ್ರಮಾಣ ವಚನಕ್ಕಿಂತ ಹೆಚ್ಚಾಗಿ ಮೋದಿಯ ಒಂದು ನಡೆ ಭಾರಿ ಅಚ್ಚರಿಯನ್ನ ಮೂಡಿಸಿತ್ತು. ಅದು ಇದೇ ನೋಡಿ. ಮೋದಿ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ದೆಹಲಿಯಲ್ಲಿ ಸಚಿವ ಕಿಶನ್ ರೆಡ್ಡಿ ಮನೆಯಲ್ಲಿ ಸಂಕ್ರಾಂತಿ ಆಚರಿಸಿದ್ರು. ಆ ಸಂಭ್ರಮಕ್ಕೆ ಚಿರಂಜೀವಿ ಪಿವಿ ಸಿಂಧೂರನ್ನ ಆಹ್ವಾನಿಸಿದ್ರು. ಆಗ್ಲೇ ಚಿರಂಜೀವಿ ಬಿಜೆಪಿ ಸೇರಬಹುದಾ ಅಂತ ಅನುಮಾನ ಮೂಡಿತ್ತು. ಊಟ ಮೇಸ್ತ್ರಿಗೆ ನರೇಂದ್ರ ಮೋದಿ ಟೀಮ್ ಗಾಳ. ತೆಲುಗು ಚಿತ್ರರಂಗದ ಸೂಪರ್ ಸ್ಟಾರ್ ಚಿರಂಜೀವಿ ಮತ್ತೆ ರಾಜಕೀಯಕ್ಕೆ ಬರಬಹುದು, ಬಿಜೆಪಿ ಸೇರಬಹುದು ಎಂಬ ಗುಲ್ಲೆದಿದೆ. ಅಷ್ಟೇ ಅಲ್ಲ, ಮೆಗಾಸ್ಟಾರ್ನನ್ನ ಮೋದಿ ತಮ್ಮ ಸಂಪುಟಕ್ಕೆ ಸೇರಿಸಿಕೊಳ್ಳಬಹುದು ಎಂದು ಹೇಳಲಾಗ್ತಿದೆ. ಮೋದಿ ನಡೆ ಹಿಂದೆ ತೆಲಂಗಾಣದಲ್ಲಿ ಕಮಲ ಅರಳಿಸುವ ತಂತ್ರ ಅಡಗಿದೆ ಎನ್ನಲಾಗ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ರಾಜ್ಯ ಬಿಜೆಪಿ ಮನೆಯೊಂದು ಮೂರು ಬಾಗಿಲಾಗಿದೆ. ವಿಜಯೇಂದ್ರ ವಿರುದ್ಧ ಬಂಡೆದ್ದ ರೆಬಲ್ಸ್ ಟೀಮ್ ದೆಹಲಿ ಅಂಗಳ ತಲುಪಿದೆ. ಯತ್ನಾಳ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬಿಎಸ್ವೈ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ರಿಪೋರ್ಟ್. ಯತ್ನಾಳ್ ಟೀಮ್ ವಿರುದ್ಧ ರೇಣುಕಾ ಅಬ್ಬರ, ವಿಜೇಂದ್ರ ವಿರುದ್ಧ ಬಿಜೆಪಿ ಅತೃಪ್ತರ ಸಮರ. ಪಕ್ಷದಲ್ಲಿ ಎಷ್ಟೇ ಸಮಸ್ಯೆ ಇದ್ರೂ ಕೂಡ ಆ ಪಕ್ಷದ ನಾಯಕರು ಪರಸ್ಪರ ಬೈದಾಡಿಕೊಳ್ಳಲ್ಲ. ಆದ್ರೆ ರಾಜ್ಯ ಬಿಜೆಪಿಯಲ್ಲಿ ಒಬ್ಬರಿಗೊಬ್ಬರು ಬೈದಾಡಿಕೊಂಡು ಪಾರ್ಟಿ ಮಾನವನ ಹರಾಜ್ ಹಾಕ್ತಿದ್ದಾರೆ. ವಿಜಯೇಂದ್ರನ ಕರ್ಮಕಾಂಡಗಳು ಬಹಳ ಇವೆ. ಯತ್ನಾಳ್ ಕರ್ಮಕಾಂಡ ಬಿಚ್ಚಿಟ್ಟ ರೇಣುಕಾಚಾರ್ಯ. ಎಲ್ಲಿಗೆ ಹೋಗಿ ಅಂತ ಹೇಳಿದ್ರಿ? ಬಂಡವಾಳ ಬಿಚ್ಚಲಕ್ಕೇನ್ರಿ, ಅದು ಓಪನ್ ಬಂಡವಾಳ ಇದನ್ನೇ ಫೈಲೇ ಇತ್ತು ಅಂತ ನಕಲಿ ಸಹಿ ಮಾಡ್ಯಾನ ಅವರಪ್ಪಂದು. ವಿಜಯೇಂದ್ರನ ಕರ್ಮಕಾಂಡಗಳು ಭಾಳ ಅದಾವೆ, ಹಲ್ಕ ಕೆಲಸಗಳು ಭಾಳ ಅದಾವೆ. ಅವೆಲ್ಲ ಬಹಿರಂಗ ಆಗ್ಬೇಕು. ಇಂಥ ರಾಜ್ಯಾಧ್ಯಕ್ಷ ಆಗ್ಲಿಕ್ಕೆ ಮಾದರಿ ಅಲ್ಲ ಅವನು. ಈ ಇಫ್ತಿಯಾರ್ ಕೂಟ ಅಂತಾರಲ್ಲ, ಅಲ್ಲ, ಆ ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿ ಇಫ್ತಿಯಾರ್ ಕೂಟ ರೆಡಿ ಮಾಡಿಸಿ ಇವರು ಅವರಿಗೆ ಕಬಾಬು, ಚಿಕನ್ನು, ಬಿರಿಯಾನಿ ತಿನ್ನಿಸಿದ್ದು ಫೋಟೋಗಳು ನಮ್ಮ ಹತ್ರ ಅದಾವ. ಅಸಲಿಗೆ ಬಿಜೆಪಿ ಪಕ್ಷವನ್ನ ಕಟ್ಟಿ ಬೆಳೆಸಿದ್ಯಾರು? ನನ್ನಂತೂ ಸತತವಾಗಿ ತಿಳ್ಕೊತ ಬಂದಿರಿ ಯಡಿಯೂರಪ್ಪ, ನಿನ್ನ ಮಗನ ಸಲುವಾಗಿ, ನಿನ್ನ ಸಲುವಾಗಿ. ನಾ ಕೇಂದ್ರ ಮಂತ್ರಿ ಅವಾಗ ವಾಜಪೇಯಿ ಇದ್ದಾಗ ನಿನಗೆ ದೊಡ್ಡ ಯಡಿಯೂರಪ್ಪಗಂತೂ ನಾನು ನೋಡಿದ್ರೆ ಕಸಿ ಬಿಸಿ ಆಹಾ ನೋಡ್ಬೇಕು ಅವ್ನ ಮುಖ, ಆಹಾ ನಮ್ಮ ಯಡಿಯೂರಪ್ಪ ಅಂತ ಎಷ್ಟು ಜನ ತಿಳ್ಕೊತ ಹೋಗೋರು. ಈಗ ನಿಮ್ಮ ಮಗ ಅಂತೂ ಎಲ್ಲರಿಗೂ ಏನು ಬೇಕಾದಂಗೆ ಮಾತಾಡ್ತಾರೆ. ಯಡಿಯೂರಪ್ಪನ ಬಗ್ಗೆ ಮಾತಾಡ್ತಾರೆ, ಇವ್ರ ಜನ್ಮಕ್ಕೆ ನಾಚಿ ಆಗ್ಬೇಕು. ಇವತ್ತು ದಿಲ್ಲಿಂದ ಬಿಟ್ಟು ಬಂದು ಮರ್ಯಾದೆ ಪಕ್ಷದ ಜೊತೆಗಿರಿ ಅಂತ ಹೇಳ್ತೀನಿ ನಾನು. ಕುಟುಂಬ ರಾಜಕೀಯ ಮಾಡ್ತಿರೋದು ಯಾರು? ಯಡಿಯೂರಪ್ಪ ಪಾರ್ಲಿಮೆಂಟರಿ ಮೆಂಬರು, ದೊಡ್ಡ ಮಗ ಮೆಂಬರ್ ಆಫ್ ಪಾರ್ಲಿಮೆಂಟು, ಸಣ್ಣ ಮಗ MLA ಭಿಕ್ಷೆ, ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ಆದಂತಹ MLA. ವಿಧಾನಸೌಧ ಕಟ್ಟಿ ಹತ್ಬೇಕಾದ್ರೆ DK ಶಿವಕುಮಾರ್ ಆಶೀರ್ವಾದದಿಂದ ಎತ್ತಿದ್ದಾನೆ. ಯಾರು? ವಿಜಯೇಂದ್ರ. ಮತ್ತು ರಾಜ್ಯಾಧ್ಯಕ್ಷ ಕರೆದ್ರೆ ಬಿಟ್ಟರೆ ಗೊತ್ತಿಲ್ಲ. ಇವತ್ತು ರಾಜ್ಯಾಧ್ಯಕ್ಷ ನೀವೇ, ಮತ್ತು ಇಡೀ ನಿಮ್ಮ ಕುಟುಂಬಕ್ಕೆ ಸಿಕ್ಕೈತೆ, ಅದಕ್ಕೆ ನಾವು ಕುಟುಂಬ ರಾಜಕಾರಣ ಅಂತೀವಿ. ಕುಟುಂಬ ರಾಜಕಾರಣ ಅಂತ ಅದಕ್ಕೆ ಹೇಳಿದ್ನಲ್ಲ, ಅವ್ರ ಮಗ ಸರ್ಕಾರಿ ಸಮಾರಂಭಗಳು ಯಾರೋ ಪುಣ್ಯಾತ್ಮಕ 100 ವರ್ಷ ಕಟ್ಟಿದ್ದ ಸಿದ್ದೇಶ್ವರ ಸಂಸ್ಥೆ ಕಬ್ಜಾ ಮಾಡ್ಕೊಂಡು ಅವ್ರ ಮಗನ ಡೈರೆಕ್ಟ್ ಮಾಡಿದ್ರು. ಮತ್ತು ಅವ್ರ ಹೆಂಡತಿ ಮಗನ ಸಿದ್ಧಿಸಿರಿದಕ್ಕೆ ಡೈರೆಕ್ಟ್ರು. ಬಿಜೆಪಿಗೆ ಕೂತು ತಂದಿರೋ ನಾಯಕರು ಯಾರು? ಅಂದ್ರೆ ದುಡ್ಡು ಇರ್ಬೋದು, ನಿನ್ನ ಬಳಿ ಒಳ್ಳೆಯ ಗುಣ ಇಲ್ಲ, ಕ್ಯಾರೆಕ್ಟರ್ ಲೆಸ್ ಅದಿ, ಭ್ರಷ್ಟ ಅದಿ, ನೀನು ಒಬ್ಬ ನಮ್ಮ ಪಕ್ಷಕ್ಕೆ ಒಬ್ಬ ದೊಡ್ಡ
ಒಂದು ಕುತ್ತು ಇದೆ. ಆದರೆ ಯಡಿಯೂರಪ್ಪನವರು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕಂತ ಒಂದೇ ಕಾರಣಕ್ಕೆ BJP ವಾಪಸ್ ಬಂದು ಪಕ್ಷವನ್ನು ಇವತ್ತು ಸದೃಢಗೊಳಿಸ್ಯಾರ. ಎಷ್ಟು ಹೋರಾಟಗಳು, ಪಾದಯಾತ್ರೆಗಳು, ಜೈಲು ಅನುಭವಿಸಿದ ಯಡಿಯೂರಪ್ಪನವರು. ಯಡಿಯೂರಪ್ಪನ ಬಗ್ಗೆ ಮಾತಾಡ್ತಾ ಇದ್ದಾರೆ, ಇವ್ರ ಜನ್ಮಕ್ಕೆ ನಾಚಿಕೆ ಆಗಬೇಕು. ಬಿಜೆಪಿ ರಾಜ್ಯಾಧ್ಯಕ್ಷರಾಗ್ತಾರ ಶ್ರೀರಾಮುಲು. ಏನನ್ನ ಆಕಸ್ಮಿಕವಾಗಿ ಏನನ್ನ ಅನ್ಕೊಂಡ್ರೆ ಬದಲಾವಣೆ ಮಾಡ್ಬೇಕನ್ನಂತ ಅವಕಾಶ ಬಂದ್ರೆ ನಾನು ಖಂಡಿತವಾಗಿ ಅವರ ಆಶೀರ್ವಾದದಿಂದ ಅವ್ರ ಕುಟುಂಬದಲ್ಲಿ ಒಬ್ಬನಾಗಿ, ಯಾಕಂದ್ರೆ ನಮ್ಮ ತಮ್ಮನವರು ವಿಜೇಂದ್ರ ಅವ್ರು ಮಾಡಿದಾರ, ಹಂಗಾಗಿ ನಾನು ಅವ್ರಕಿನ ವಯಸ್ಸಿನಲ್ಲಿ ದೊಡ್ಡವನಾಗಿರೋ ಕಾರಣ ಯಡಿಯೂರಪ್ಪರ ಆಶೀರ್ವಾದದಿಂದ ನಾನು ಪಾರ್ಟಿ ಅವಕಾಶವನ್ನು ಮಾಡಿಕೊಟ್ಟೆ, ರಾಜ್ಯಾಧ್ಯಕ್ಷರು ಆಗ್ಬೇಕು ರಾಮುಲು ಅವರಿಂದೇಳಿ ಅವಕಾಶ ಮಾಡಿಕೊಟ್ರೆ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿದ್ದಂತ 224 ಕ್ಷೇತ್ರದಲ್ಲಿ ಸಂಘಟನೆ ಮಾಡ್ತೀನಿ. ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ಬಣ, ವಿಜಯೇಂದ್ರ ಬಣ, ತಟಸ್ಥ ಬಣಗಳು ಸೃಷ್ಟಿಯಾಗಿದ್ದು ಅವುಗಳ ಕಚ್ಚಾಟ ಪಕ್ಷಕ್ಕೆ ದೊಡ್ಡ ತಲೆನೋವಾಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್.